ಮೂರನೆಯ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಲ್ಯಾಟಿನ್, ಬಿ ಸಂಸ್ಕೃತ, ಸಿ ಅರೇಬಿಕ್, ಡಿ ಗ್ರೀಕ್. ನಿಮ್ಮ ಸರಿಯಾದ ಉತ್ತರ ಡಿ ಗ್ರೀಕ್. ನಿಮ್ಮ ಎರಡನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಿಮ್ಮ ಆಪ್ಷನ್ಸ್ಗಳು: ಎ ನಾಣ್ಯಗಳ ಅಧ್ಯಯನ, ಬಿ ಲಿಪಿಗಳ ಅಧ್ಯಯನ, ಸಿ ಶಿಲ್ಪಕಲೆಯ ಅಧ್ಯಯನ, ಡಿ ಭಾಷೆಗಳ ಅಧ್ಯಯನ. ನಿಮ್ಮ ಸರಿಯಾದ ಉತ್ತರ ಎ ನಾಣ್ಯಗಳ ಅಧ್ಯಯನ. ನಿಮ್ಮ ಮೂರನೇ ಪ್ರಶ್ನೆ, ಬುದ್ಧಚರಿತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೌಟಿಲ್ಯ, ಬಿ ಅಶ್ವಘೋಷ, ಸಿ ಮೆಗಾಸ್ತನೀಸ್, ಡಿ ವಿಶಾಖದತ್ತ. ನಿಮ್ಮ ಸರಿಯಾದ ಉತ್ತರ ಬಿ ಅಶ್ವಘೋಷ. ನಿಮ್ಮ ನಾಲ್ಕನೇ ಪ್ರಶ್ನೆ, ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಹ್ಯೂಯೆನ್ ತ್ಸಾಂಗ್, ಬಿ ಪ್ಲಿನಿ, ಸಿ ಆಗಸ್ಟ್ ಕಾಂಟ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಪ್ಲಿನಿ. ನಿಮ್ಮ ಐದನೇ ಪ್ರಶ್ನೆ, ಉತ್ಖನನ ಎಂದರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಮಣ್ಣಿನ ಅಗೆತ, ಬಿ ಚಿನ್ನದ ಅಗೆತ, ಸಿ ವೈಜ್ಞಾನಿಕ ಭೂ ಅಗೆತ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ವೈಜ್ಞಾನಿಕ ಭೂ ಅಗೆತ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಥಶಾಸ್ತ್ರ, ಬಿ ಇಂಡಿಕಾ, ಸಿ ಕವಿರಾಜ ಮಾರ್ಗ, ಡಿ ಮುದ್ರಾರಾಕ್ಷಸ. ನಿಮ್ಮ ಸರಿಯಾದ ಉತ್ತರ ಸಿ ಕವಿರಾಜ ಮಾರ್ಗ. ನಿಮ್ಮ ಏಳನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಾಮ್ರ, ಬಿ ಕಬ್ಬಿಣ, ಸಿ ಬಂಗಾರ, ಡಿ ಬೆಳ್ಳಿ. ನಿಮ್ಮ ಸರಿಯಾದ ಉತ್ತರ ಎ ತಾಮ್ರ. ನಿಮ್ಮ ಎಂಟನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಲೋಥಾಲ್, ಬಿ ಹರಪ್ಪ, ಸಿ ಕಾಲಿಬಂಗನ್, ಡಿ ಮೆಹೆಂಜೋದಾರೋ. ನಿಮ್ಮ ಸರಿಯಾದ ಉತ್ತರ ಎ ಲೋಥಾಲ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಸಿಂಧೂ ಜನರು ಯಾವ ದೇವತೆಯನ್ನು ಪೂಜಿಸುತ್ತಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಅಗ್ನಿ ದೇವತೆ, ಬಿ ಮಾತೃದೇವತೆ, ಸಿ ಇಂದ್ರ ದೇವತೆ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಮಾತೃದೇವತೆ. ನಿಮ್ಮ ಹತ್ತನೇ ಪ್ರಶ್ನೆ, ಮೊಹೆಂಜೋದಾರೋ ಪದದ ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಮಡಿದವರ ದಿಬ್ಬ, ಬಿ ದೇವರ ನಗರ, ಸಿ ವ್ಯಾಪಾರಿಗಳ ನಗರ, ಡಿ ನದಿಯ ನಗರ. ನಿಮ್ಮ ಸರಿಯಾದ ಉತ್ತರ ಎ ಮಡಿದವರ ದಿಬ್ಬ. ನಿಮ್ಮ 11ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹರಪ್ಪ, ಬಿ ಲೋಥಲ್, ಸಿ ಮೊಹೆಂಜೋದಾರೋ, ಡಿ ಧೋಲಾವಿರಾ. ನಿಮ್ಮ ಸರಿಯಾದ ಉತ್ತರ ಸಿ ಮೊಹೆಂಜೋದಾರೋ. ನಿಮ್ಮ 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರಥಮ ವೇದ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯಜುರ್ವೇದ, ಬಿ ಸಾಮವೇದ, ಸಿ ಋಗ್ವೇದ, ಡಿ ಅಥರ್ವವೇದ. ನಿಮ್ಮ ಸರಿಯಾದ ಉತ್ತರ ಸಿ ಋಗ್ವೇದ. ನಿಮ್ಮ 13ನೇ ಪ್ರಶ್ನೆ, ಆರ್ಯ ಪದದ ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕುಲೀನ, ಬಿ ಕೃಷಿ, ಸಿ ಒಡೆಯ, ಡಿ ಮೇಲಿನ ಎಲ್ಲವೂ.
ನಿಮ್ಮ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ನಿಮ್ಮ 14ನೇ ಪ್ರಶ್ನೆ, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಭೂಮಿಗೆ, ಬಿ ಬಂಗಾರಕ್ಕೆ, ಸಿ ಜಾನುವಾರುಗಳಿಗೆ, ಡಿ ಮನೆಗಳಿಗೆ. ನಿಮ್ಮ ಸರಿಯಾದ ಉತ್ತರ ಸಿ ಜಾನುವಾರುಗಳಿಗೆ. ನಿಮ್ಮ 15ನೇ ಪ್ರಶ್ನೆ, ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾವೀರ, ಬಿ ಗೌತಮ ಬುದ್ಧ, ಸಿ ಬಸವಣ್ಣ, ಡಿ ಶಂಕರಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಎ ಮಹಾವೀರ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರರು ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ವರ್ಧಮಾನ, ಬಿ ಪಾರ್ಶ್ವನಾಥ, ಸಿ ಮಹಾವೀರ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಪಾರ್ಶ್ವನಾಥ. ನಿಮ್ಮ 17ನೇ ಪ್ರಶ್ನೆ, ವರ್ಧಮಾನ ಎಲ್ಲಿ ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಕಪಿಲವಸ್ತು, ಬಿ ಪಾವಾಪುರಿ, ಸಿ ಕುಂದಗ್ರಾಮ, ಡಿ ರಾಜಗೃಹ. ನಿಮ್ಮ ಸರಿಯಾದ ಉತ್ತರ ಸಿ ಕುಂದಗ್ರಾಮ. ನಿಮ್ಮ 18ನೇ ಪ್ರಶ್ನೆ, ಬುದ್ಧನು ಎಲ್ಲಿ ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಜೃಂಬಿಕಾ, ಬಿ ಲುಂಬಿನಿ, ಸಿ ಸಾರನಾಥ, ಡಿ ಕುಶಿನಗರ. ನಿಮ್ಮ ಸರಿಯಾದ ಉತ್ತರ ಬಿ ಲುಂಬಿನಿ. ನಿಮ್ಮ 19ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೌಟಿಲ್ಯ, ಬಿ ಕಾಳಿದಾಸ, ಸಿ ವಾಲ್ಮೀಕಿ, ಡಿ ವೇದವ್ಯಾಸ. ನಿಮ್ಮ ಸರಿಯಾದ ಉತ್ತರ ಎ ಕೌಟಿಲ್ಯ. ನಿಮ್ಮ 20ನೇ ಪ್ರಶ್ನೆ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಾಮ್ರಾಜ್ಯದ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಚಂದ್ರಗುಪ್ತ ಮೌರ್ಯ, ಬಿ ಅಶೋಕ, ಸಿ ಬಿಂದುಸಾರ, ಡಿ ದಶರಥ. ನಿಮ್ಮ ಸರಿಯಾದ ಉತ್ತರ ಬಿ ಅಶೋಕ. ನಿಮ್ಮ 21ನೇ ಪ್ರಶ್ನೆ, ಕಾನಿಷ್ಕನ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಟಲಿಪುತ್ರ, ಬಿ ತಕ್ಷಶಿಲಾ, ಸಿ ಪುರುಷಪುರ, ಡಿ ಮಥುರಾ. ನಿಮ್ಮ ಸರಿಯಾದ ಉತ್ತರ ಸಿ ಪುರುಷಪುರ. ನಿಮ್ಮ 22ನೇ ಪ್ರಶ್ನೆ, ಕುಶಾನರ ಮೂಲ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಧ್ಯ ಏಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ಇರಾನ್. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ 23ನೇ ಪ್ರಶ್ನೆ, ಕುಶಾನರ ಪ್ರಸಿದ್ಧ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕಾನಿಷ್ಕ, ಬಿ ಅಶ್ವಘೋಷ, ಸಿ ಹರ್ಷವರ್ಧನ, ಡಿ ಪಾಂಚವ್. ನಿಮ್ಮ ಸರಿಯಾದ ಉತ್ತರ ಎ ಕಾನಿಷ್ಕ. ನಿಮ್ಮ 24ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಲ್ಮಿಡಿ ಶಾಸನ, ಬಿ ತಾಳಗುಂದ ಶಾಸನ, ಸಿ ಮಸ್ಕಿ ಶಾಸನ, ಡಿ ಉತ್ತರ ಮೆರೂರು ಶಾಸನ. ನಿಮ್ಮ ಸರಿಯಾದ ಉತ್ತರ ಡಿ ಉತ್ತರ ಮೆರೂರು ಶಾಸನ. ನಿಮ್ಮ 25ನೇ ಪ್ರಶ್ನೆ, ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಬರ್, ಬಿ ಮಲ್ಲಿಕಾಫರ್, ಸಿ ಅಮೀರ್ ಖುಸ್ರು, ಡಿ ಇಮ್ಮಡಿ ಪುಲಿಕೇಶಿ. ನಿಮ್ಮ ಸರಿಯಾದ ಉತ್ತರ ಸಿ ಅಮೀರ್ ಖುಸ್ರು. ನಿಮ್ಮ 26ನೇ ಪ್ರಶ್ನೆ, ವರ್ಧನರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜವರ್ಧನ, ಬಿ ಹರ್ಷವರ್ಧನ, ಸಿ ಪ್ರಭಾಕರವರ್ಧನ, ಡಿ ವೀರವರ್ಧನ.
ನಿಮ್ಮ ಸರಿಯಾದ ಉತ್ತರ ಬಿ ಹರ್ಷವರ್ಧನ. ನಿಮ್ಮ 27ನೇ ಪ್ರಶ್ನೆ, ಹರ್ಷವರ್ಧನನ ಸಹೋದರಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜ್ಯಶ್ರೀ, ಬಿ ಯಶೋಮತಿ, ಸಿ ಸುನಿತಾ ದೇವಿ, ಡಿ ಲಕ್ಷ್ಮೀದೇವಿ. ನಿಮ್ಮ ಸರಿಯಾದ ಉತ್ತರ ಎ ರಾಜ್ಯಶ್ರೀ. ನಿಮ್ಮ 28ನೇ ಪ್ರಶ್ನೆ, ಉತ್ತರಪಥೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಮುದ್ರಗುಪ್ತ, ಬಿ ಕಾನಿಷ್ಕ, ಸಿ ಹರ್ಷವರ್ಧನ, ಡಿ ಕೃಷ್ಣದೇವರಾಯ. ನಿಮ್ಮ ಸರಿಯಾದ ಉತ್ತರ ಸಿ ಹರ್ಷವರ್ಧನ. ನಿಮ್ಮ 29ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದುರ್ವಿನೀತ, ಬಿ ಇಮ್ಮಡಿ ಪುಲಿಕೇಶಿ, ಸಿ ಬಾಣಭಟ್ಟ, ಡಿ ಅಮೋಘವರ್ಷ. ನಿಮ್ಮ ಸರಿಯಾದ ಉತ್ತರ ಬಿ ಇಮ್ಮಡಿ ಪುಲಿಕೇಶಿ. ನಿಮ್ಮ ಕೊನೆಯ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಾನ್ಯಖೇಟ, ಬಿ ಪಾಟಲಿಪುತ್ರ, ಸಿ ಉಜ್ಜಯಿನಿ, ಡಿ ಕಂಚಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.